ಹಾಯ್ ಫ್ರೆಂಡ್ಸ್, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TET, GPSTR, HSTR ಹಾಗೆ 6th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪೌರನೀತಿ ವಿಭಾಗದ 4 ಅಧ್ಯಾಯಗಳನ್ನು ಇವತ್ತಿನ ತರಗತಿಯಲ್ಲಿ ಮಾಡೋಣ. ಈ ನಾಲ್ಕು ಅಧ್ಯಾಯಗಳು ಮುಗಿದ್ರೆ ಏನಾಗುತ್ತೆ, ಈ 6ನೇ ತರಗತಿಯಲ್ಲಿರುವಂತಹ ಪೌರನೀತಿ ವಿಭಾಗ ಫುಲ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ 6ನೇ ತರಗತಿಯ ಭಾಗ 2 ಅಲ್ಲಿ ಬರುವಂತಹ ಪೌರನೀತಿ ವಿಭಾಗವನ್ನು ಸಂಪೂರ್ಣವಾಗಿ ನೋಡೋಣ. ಆದರೆ ಇವತ್ತು ಭಾಗ 1 ಅಲ್ಲಿ ಬರುವಂತಹ ಪೌರನೀತಿ ವಿಷಯಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ. ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದರೆ ಪೌರ ಮತ್ತು ಪೌರತ್ವ. ಪೌರ ಅಂದ್ರೇನು, ಪೌರತ್ವದ ಅರ್ಥ, ಪೌರತ್ವ ಪಡೆಯುವಂಥ ವಿಧಾನಗಳು, ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು, ಒಬ್ಬ ಉತ್ತಮ ಪೌರನಾಗಿರಬೇಕಾದ್ರೆ ಏನೇನು ಲಕ್ಷಣಗಳು ಹೊಂದಿರಬೇಕು, ಇವೆಲ್ಲದರ ಬಗ್ಗೆ ಏನು ಮಾಡಿದ್ದಾರೆ ಈ ಒಂದು ತರಗತಿಯಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಚಿತ್ರಗಳು ಕೊಟ್ಟು ಮೇಲಿನ ಚಿತ್ರಗಳನ್ನು ಗಮನಿಸಿ ಅಂಥೇಳಿ ಇವೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಎಕ್ಸಾಮ್ಗೆ ಉಪಯೋಗವಾಗಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಯಾವ್ಯಾವ್ದು ಯೂಸ್ ಆಗಲ್ಲೋ ಅದೆಲ್ಲ ಏನು ಮಾಡ್ತೀನಿ, ಸ್ಕಿಪ್ ಮಾಡಿ ಯೂಸ್ ಆಗುವಂಥದ್ದು ಹೇಳ್ತೀನಿ. ಇಲ್ಲಿ ಸರಿತಾ ಎಂಬ ವಿದ್ಯಾರ್ಥಿ ಏನು ಮಾಡಿದ್ದಾಳೆ, ಹಲವಾರು ಸಂಶಯಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಮಾಡಿದ್ದಾಳೆ. ಅವಳು ತಂದೆ ಮತ್ತು ಅವಳು ಏನು ಮಾಡಿದ್ದಾರೆ ಅಂದರೆ ಈ ಮೈಸೂರು ಅರಮನೆಯನ್ನು ನೋಡುವುದಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದಾಗ ಅವಳಿಗೆ ಏನಾಗುತ್ತೆ, ಹಲವಾರು ಗೊಂದಲಗಳು ಉಂಟಾಗಿ ಕೆಲವು ಪ್ರಶ್ನೆಗಳನ್ನು ಅವಳ ತಂದೆಗೆ ಮಾಡ್ತಾಳೆ. ಅವಾಗ ತಂದೆ ಕೇಳ್ತಾನೆ, ಯಾರಿಗೆ ನೋಡ್ತಾ ಇದೀಯ ಅಂತ ಕೇಳಿದಾಗ ಅವಳೇನು ನೋಡ್ತಾಳೆ, ಮುಖಚಾರೆ, ಮೈಕಟ್ಟು, ಉಡುಗೆ ತೊಡುಗೆ ಎಲ್ಲವೂ ವಿಭಿನ್ನವಾಗಿ ಕಾಣ್ತಾವಲ್ಲ, ಅಪ್ಪ ಅವರು ಯಾರು ಅಂಥೇಳಿ ಕೇಳ್ತಾಳೆ. ಆವಾಗ ಹೌದು, ಅವರು ಬೇರೆ ದೇಶದ ನಿವಾಸಿಗಳು, ಅಂದರೆ ವಿದೇಶಿಯರು ಏನು ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲಿ ಸುತ್ತಾಡಿ ಭಾರತವನ್ನು ಸುತ್ತಾಡಿ ಹೋಗಬೇಕು ಅಂಥೇಳಿ ಬಂದಿದ್ದಾರೆ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಅವರು ಬೇರೆ ದೇಶದ ಪೌರರು ಅಂಥೇಳಿ ಕೇಳ್ತಾಳೆ. ಪೌರ ಅಂದರೆ ಯಾರು ಅಂಥೇಳಿ ಅವಳ ಪ್ರಶ್ನೆ. ನೀವು ಕೂಡ ಈ ಪ್ರಶ್ನೆ ಮೂಡುವುದು ಸಹಜ. ಪೌರರು ಅಂದರೆ ಯಾರು ಅಂಥೇಳಿ ಎಲ್ಲರಿಗೂ ಇದೊಂದು ಪ್ರಶ್ನೆ ಕಾಡ್ತೈತೆ. ಹಾಗಾದರೆ ಪೌರರು ಎಂದರೆ ನಮ್ಮ ದೇಶ ಏನಾಗಿದೆ ಭಾರತ, ನಾವು ಭಾರತೀಯರು, ನಮ್ಮ ತಾತ ಮುತ್ತಾತ ಇಲ್ಲಿಯೇ ಹುಟ್ಟಿ ಮತ್ತು ಅಲ್ಲೇ ನೆಲೆಸಿರಬೇಕು, ಅಲ್ಲಿಯೇ ಶಾಶ್ವತ ನಿವಾಸಿಗಳಾಗಿದ್ದರೆ ಮಾತ್ರ ಏನಾಗ್ತಾರೆ, ಅವರು ಆ ದೇಶದ ಪೌರರು ಆಗ್ತಾರೆ. ಹಾಗಾದರೆ ಪೌರರು ಅಂದರೆ ಆ ದೇಶದಲ್ಲಿಯೇ ಹುಟ್ಟಿ ಆ ದೇಶದಲ್ಲೇ ಬೆಳೆದು ಅಲ್ಲೇ ನೆಲೆಸಿದವ್ರಿಗೆ ಏನಂತೀವಿ ನಾವು ಪೌರರು ಅಂಥೇಳಿ ಕರಿತೀವಿ. ನಮಗೂ ವಿದೇಶಿಯರಿಗೂ ಹಲವು ವ್ಯತ್ಯಾಸಗಳಿರ್ತವೆ. ಇಲ್ಲಿಯೇ ಪೌರರು ನಮಗೆ ಕೆಲವು ಹಕ್ಕುಗಳಿವೆ, ವಿದೇಶಿಯರಿಗೆ ಏನಿಲ್ಲ ಅಂತ ಹಕ್ಕುಗಳು ಅವರಿಗೆ ಕೊಡಲ್ಲ. ಹಕ್ಕುಗಳು ನಮ್ಮ ಭಾರತದ ಪ್ರಜೆಗಳಿಗೆ ಮಾತ್ರ ಹಕ್ಕುಗಳನ್ನು ನೀಡ್ತಾರೆ, ಬೇರೆ ದೇಶದವರಿಗೆ ನೀಡೋಕ್ಕೆ ಬರಲ್ಲ. ಇಲ್ಲಿಯೇ ಪೌರರು ನಮಗೆ ಕೆಲವು ಹಕ್ಕುಗಳು ನೀಡಿದ್ದಾರೆ, ಹಾಗಾದರೆ ವಿದೇಶಿಯರಿಗೆ ಅಂಥ ಹಕ್ಕುಗಳನ್ನು ನೀಡಿಲ್ಲ. ಹಾಗಾದರೆ ಪೌರತ್ವ ಅಂದ್ರೇನು, ಪೌರ ಅಂದ್ರೇನು ಆಯಿತು, ಆದರೆ ಇವಾಗ ಪೌರತ್ವ ಅಂದ್ರೇನು ಅಂತೇಳಿ ಕೇಳ್ತಾ ಇದ್ದಾಳೆ. ಅವಾಗ ಅವ್ರ ತಂದೆ ಹೇಳ್ತಾಳೆ, ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರಿದ್ದಂತೆ, ಆ ದೇಶದ ಸದಸ್ಯರು ಕೂಡ ಆಗಿರ್ತೇವೆ. ಒಂದು ದೇಶದ ಸದಸ್ಯತ್ವವನ್ನು ನಾವೇನಂತೀವಿ, ಪೌರತ್ವ ಅಂತೇಳಿ ಕರಿತೀವಿ. ಏನು, ಒಂದು ದೇಶದ ಸದಸ್ಯತ್ವಕ್ಕೆ ಏನಂತ ಕರಿತೀವಿ, ಪೌರತ್ವ ಅಂತೇಳಿ ಕರಿತೀವಿ. ದೇಶ ಅಂದರೆ ಪೌರತ್ವ ಪಡೆಯುವ ವಿಧಾನಗಳು ಯಾವ್ಯಾವು ಅಂತೇಳಿ ಏನು ಮಾಡ್ತಾರೆ, ತಮ್ಮ ತಂದೆ ಕೇಳ್ತಾರೆ. ಅವ್ರು ಅವಾಗ ಹೇಳ್ತಾರೆ, ಮುಖ್ಯವಾಗಿ ಪೌರತ್ವವನ್ನು ಪಡೆಯುವ 2 ವಿಧಾನಗಳಿದ್ದಾವೆ. ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಸಹಜ ಪೌರತ್ವ ಅಂತಂದರೆ ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಏನು ಮಾಡ್ತೈತೆ, ಸಹಜವಾಗಿ ಪಡಿತೈತೆ. ಹೆಂಗಂದರೆ ಅವ್ರ ತಂದೆ ತಾಯಿಯರು ವಾಸ ಮಾಡ್ತಿದ್ರೆ ಅವ್ರದ್ದು ಪೌರತ್ವ ಏನು ಮಾಡ್ತೈತೆ, ಆ ಮಗುವಿಗೆ ಸಿಗ್ತೈತೆ. ಇದು ಸಹಜ ಪೌರತ್ವ. ಹಾಗೆ ಅಸಹಜ ಪೌರತ್ವ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟು ಇನ್ನೊಂದು ದೇಶದ ಪೌರತ್ವ ಪಡ್ಕೊಂಡ್ರೆ ಅದಕ್ಕೆ ಏನಂತೀವಿ ನಾವು ಸಹಜೀಕೃತ ಪೌರತ್ವ ಅಂತೇಳಿ ಕರಿತೀವಿ. ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನಂದರೆ,
ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳಲು ಕೆಲವು ಸಂದರ್ಭಗಳಿದ್ದಾವೆ. ಆ ಸಂದರ್ಭಗಳಲ್ಲಿ ಏನು ಮಾಡ್ತಾನೆ, ಅವನು ತನ್ನ ಪೌರತ್ವವನ್ನು ಕಳ್ಕೊಳ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದುಕೊಳ್ಳುವನೆಂದರೆ ತನ್ನ ಮೂಲ ದೇಶದ ಪೌರತ್ವವನ್ನು ಏನು ಮಾಡ್ತಾನೆ, ಕಳೆದುಕೊಳ್ತಾನೆ. ನಾವು ಬೇರೆ ದೇಶದ ಪೌರತ್ವ ಪಡ್ಕೋಬೇಕಾದ್ರೆ ಮುಂಚೆ ಏನು ಮಾಡಬೇಕು, ನಮ್ಮ ದೇಶದ ಪೌರತ್ವವನ್ನು ಕಳೆದುಕೊಂಡಾಗ ಮಾತ್ರ ಬೇರೆ ದೇಶದ ಪೌರತ್ವ ಪಡಲಿಕ್ಕೆ ಸಹಾಯಕವಾಗ್ತೈತೆ. ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವ ಇರುವುದು ಏನಿಲ್ಲ, ಸಾಧ್ಯವಿಲ್ಲ. ಅಂದರೆ ನಾವು ಒಬ್ಬರೇ ಎರಡೆರಡು ದೇಶದಾಗ ಪೌರತ್ವ ಪಡ್ಕೊಳ್ತೀವಿ ಅಂದರೆ ಅದು ಅಸಾಧ್ಯವಾದಂತಹ ಮಾತು. ಹಾಗಾದರೆ ಸರಿತಾ ಹೇಳ್ತಾಳೆ, ಅಪ್ಪ ನಾನು ಭಾರತವನ್ನು ಪ್ರೀತಿಸ್ತೇನೆ, ಭಾರತೀಯ ಪೌರಳಾಗಿಯೇ ಇರ್ತೀನಿ ನಾನು ಇನ್ನು ಮುಂದೆ ಅಂಥೇಳಿ ಹೇಳ್ತಾಳೆ. ಆವಾಗ ಸಂಧ್ಯೆ, ಒಳ್ಳೆಯದು ಮಗಳೇ, ಆ ಅರಮನೆಯ ಒಳಗೆ ನೋಡಿಕೊಂಡು ಹೋಗೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಉತ್ತಮ ಪೌರ ಅನಿಸ್ಕೋಬೇಕಾದ್ರೆ ಅವನ ಹತ್ರ ಏನೇನು ಲಕ್ಷಣಗಳು ಇರಬೇಕು ಅಂತೇಳಿ ನೋಡ್ರಿ. ಪ್ರತಿಯೊಬ್ಬ ಪೌರನಿಗೂ ತನ್ನ ದೇಶದಲ್ಲಿ ಏನಿದ್ದಾವೆ, ಹಕ್ಕುಗಳಿದ್ದಾವೆ. ಮತ್ತು ಮತ ಚಲಾಯಿಸುವುದು, ಚುನಾವಣೆಗೆ ನಿಲ್ಲುವುದು, ಸಹಕಾರಿ ಸೇವೆ ಏನು ಮಾಡುವುದು, ಸಲ್ಲಿಸುವುದು, ರಕ್ಷಣೆ ಪಡೆ ಸೇರುವುದು, ಹೀಗೆ ಇವು ಮುಂತಾದವು ಏನು ಮಾಡ್ತವೆ, ಕೆಲವು ಹಕ್ಕುಗಳನ್ನು ಅವರಿಗೆ ನೀಡಿದ್ದಾರೆ. ಇದರೊಂದಿಗೆ ಕೆಲವು ಏನು ಮಾಡಿದ್ದಾರೆ, ಆತನಿಗೆ ಹೊಣೆಗಾರಿಕೆ ಕೂಡ ಅಂದರೆ ಕರ್ತವ್ಯಗಳು ಕೂಡ ನೀಡಿದ್ದಾರೆ. ಆ ಎಲ್ಲ ಕರ್ತವ್ಯಗಳು ಯಾವ್ಯಾವು ಅಂತೇಳಿ ನೋಡೋಣ. ಏನೇನು ಕರ್ತವ್ಯಗಳಂತಂದರೆ, ನಾವು ಭಾರತದ ಪ್ರಜೆಗಳಾಗಿದ್ದೀವಿ ಅಂದರೆ, ಭಾರತದಲ್ಲಿರುವಂಥ ಹಕ್ಕುಗಳನ್ನ ಪಡ್ಕೊಂಡಿದ್ದೀವಿ ಅಂದರೆ ನಾವೇನು ಮಾಡಬೇಕು, ಕೆಲವೊಂದು ಕರ್ತವ್ಯಗಳನ್ನು ಸಹ ಪಾಲಿಸಲೇಬೇಕು. ಆ ಯಾವ್ಯಾವ ಕರ್ತವ್ಯಗಳಂತಂದರೆ, ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ರಾಷ್ಟ್ರಧ್ವಜ ನಿಂತಾಗ ಹಾರಿಸುವಾಗ ಏನು ಮಾಡಬೇಕು, ಎದ್ದು ನಿಂತು ಸಲ್ಯೂಟ್ ಮಾಡಿ ಸೌದ ಸ್ಥಿತಿಯಲ್ಲಿ ಇರಬೇಕಿದ್ದು ಗೌರವ ಸೂಚಿಸುವಂಥದ್ದು. ಹಾಗೆ ರಾಷ್ಟ್ರಗೀತೆಯನ್ನು ನೋಡಬೇಕು, ಗೌರವಿಸಬೇಕು. ಜನಗಣಮನ ಹಾಡ್ತಾ ಇದ್ರೆ ನೋಡಬೇಕು, ನಾವು ಅದನ್ನು ಗೌರವಿಸಬೇಕು. ಚುನಾವಣೆಯಲ್ಲಿ ಏನು ಮಾಡಬೇಕು, ಮತವನ್ನು ಚಲಿಸಬಾರದು. ಚುನಾವಣೆ ಸಂದರ್ಭದಲ್ಲಿ ಮತ ಚಲಾಯಿಸುವುದು, ಇದು ಚಲಾಯಿಸಬೇಕು. ಒಬ್ಬ ಪ್ರಜೆಯಾಗಿನ ಮೇಲೆ ನಾವು ಭಾರತದ ಪ್ರಜೆಯಾಗಿರ್ಬೇಕು ಅಥವಾ ಬೇರೆ ದೇಶದ ಪ್ರಜೆಗಳು ಯಾರಾಗಿರ್ತಾರೋ ಅವ್ರು ಏನು ಮಾಡಬೇಕು, ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡಬೇಕು. ಪರಿಸರ ಸಂರಕ್ಷಣೆ ಮಾಡ್ಕೋಬೇಕು. ಮತ್ತು ಲಂಚ ನೀಡಬಾರ್ದು, ಲಂಚ ತಗೋಬಾರ್ದು. ಹಿರಿಯರಿಗೆ ಗೌರವ ಕೊಡಬೇಕು. ಸಾರ್ವಜನಿಕ ಹಿತಕ್ಕೆ ಇರೋದಂಥ ಚಟುವಟಿಕೆಗಳನ್ನು ಮಾಡಬೇಕು, ನಾವು ಪಾಲ್ಗೊಳ್ಳೋದೇ ಇರಬೇಕು. ಅಂದರೆ ಅವು ಸಾರ್ವಜನಿಕರಿಗೆ ಹಾನಿ ಉಂಟು ಮಾಡ್ತಾ ಇದ್ದಾರೆ ಅಂದರೆ ಅಂತಹ ಅದರಲ್ಲಿ ಏನು ಮಾಡ್ಬೋದು, ಪಾಲ್ಗೊಳ್ಳೋದು ಇರಬಾರ್ದು. ಕುಟುಂಬ ಯೋಜನೆ ಸೇರಿದಂತೆ ಏನು ಮಾಡಬೇಕು, ಜನ ಕಲ್ಯಾಣ ಯೋಜನೆಗಳಿಗೆ ಏನು ಮಾಡಬೇಕು, ನಾವು ಆದ್ಯತೆಯನ್ನು ಕೊಡಬೇಕು. ಇವು ಏನಾಗಿದೆ ಅಂದರೆ ಕೆಲವು ಪೌರನ ಲಕ್ಷಣಗಳಾಗಿದ್ದಾವೆ. ಇದು ನಿಮಗೆ ತಿಳಿದಿರಲಿ, ಇದು ನಮಗೆ ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್. ಈ ಥರ ಇದಾವು. ನಮ್ಮ ದೇಶದಲ್ಲಿ ಏನಿದೆ, ಭಾರತ ದೇಶದಲ್ಲಿ ಏಕ ಪೌರತ್ವ ಇದೆ. ಕರ್ನಾಟಕದ ಪೌರತ್ವ ಅಥವಾ ಪೌರತ್ವ ಅಂತೇಳಿ ಬೇರೆ ಬೇರೆ ಇಲ್ಲ. ಏನಿದೆ, ಒಂದೇ ಒಂದು ಪೌರತ್ವ ಇದೆ, ಅದು ಏಕ ಪೌರತ್ವ. ಪೌರನೀತಿಯ ಪೌರರ ಹಕ್ಕು, ಕರ್ತವ್ಯ, ಸಾರ್ವಜನಿಕ ಜೀವನದಲ್ಲಿ ಪೌರರು ಏನು ಪಾತ್ರ ವಹಿಸಬೇಕು ಅಂತೇಳಿ ಈ ಪೌರನೀತಿ ನಮಗೇನು ಮಾಡ್ತೈತೆ, ತಿಳಿಸಿ ಕೊಡ್ತದೆ. ಇಲ್ಲಿ ನೋಡ್ರಿ, ಪೌರ ಎಂದರೆ ಯಾರು? ಪೌರ ಎಂದರೆ ಯಾರು? ಒಂದು ದೇಶದ ಶಾಶ್ವತ ನಿವಾಸಿ. ನೀನು ಭಾರತೀಯ ಪೌರನೇ, ಅದು ಹೇಗೆ ಅಂತೇಳಿ ನಾವೇನು ನೋಡಬೇಕು, ವಿವರಿಸಬೇಕು. ಇವೆಲ್ಲ ಲಾಂಗ್ ಆನ್ಸರ್ ಇದ್ದಾವೆ. ಪೌರತ್ವ ಪಡೆಯುವ 2 ವಿಧಾನಗಳು ಯಾವುವು? ಸಹಜ ಪ್ರವೃತ್ತಿ, ಸಹಜೀಕೃತ ಪ್ರವೃತ್ತಿ. ಉತ್ತಮ ಪೌರನಿರಬೇಕಾದ ಲಕ್ಷಣಗಳು ಹೇಳಿದ್ವಿ, ಲಕ್ಷಣಗಳು ಇರಬೇಕಂತೇಳಿ ಅದು ಬರೀಬೇಕಿಲ್ಲಿ. ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿ ಸಹಾಯ ಮಾಡ್ಬೋದು? ಹಿರಿಯ ನಾಗರಿಕರದರಂದರೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಹೇಳಿ ಬರೀಬೇಕು. ನೀವು ಒಂದ್ಸರಿ ಬುಕ್ ನೀಟಾಗಿ ಓದ್ಕೊಳ್ಳಿ, ಅವಾಗಿಂತ ಲಾಂಗ್ ಆನ್ಸರ್ಗಳು ಏನಾಗುತ್ತೆ, ಉತ್ತರ ಬರಲಿಕ್ಕೆ ಸುಲಭ ಆಗ್ತೈತೆ. ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡಿರುವೆ? ಸರದಿ ಪಾಲನೆಯಿಂದ ಆಗುವ ಅನುಕೂಲಗಳೇನು? ಎಲ್ಲೆಲ್ಲಿ ಕ್ಯೂ ಇರುತ್ತೆ, ಎಲ್ಲೆಲ್ಲಿ ಕ್ಯೂ ಇದ್ದು ನೋಡಿದೆಯಾ? ರೇಷನ್ ಅಂಗಡಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಹೀಗೆ ಏನಿರ್ತದೆ, ಇಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಕ್ಯೂ ಇರ್ತೈತೆ. ಅದನ್ನು ಏನು ಮಾಡಬೇಕು, ಪಾಲಿಸ್ಬೇಕು. ಏನಾಯಿತು, ಇಲ್ಲಿಗೆ 1 ಅಧ್ಯಾಯ ಮುಗೀತು. ಇವಾಗ 2ನೇ ಅಧ್ಯಾಯ. ಇದು ನೆಕ್ಸ್ಟ್ ಪ್ರಜಾಪ್ರಭುತ್ವ. ನಮ್ಮ ದೇಶ ಏನಾಗಿದೆ, ಒಂದು ಪ್ರಜಾಪ್ರಭುತ್ವ ದೇಶ ಆಗಿದೆ. ಕಾಲಕ್ರಮೇಣ ಸರಿದಂತೆ ಏನಾಯಿತು, ರಾಜ್ಯಪ್ರಭುತ್ವ ಅವನತಿಯತ್ತ ಸಾಗಿ ಅಂದರೆ ನಾಶ ಹೊಂದಿ ಅಲ್ಲಿ ಪ್ರಜಾಪ್ರಭುತ್ವದ ಆಚರಣೆಗೆ ಏನಂತ ಬಂತು.
ಈ ಬದಲಾವಣೆಗೆ ಕಾರಣಗಳನ್ನು ತಿಳಿಯುತ್ತಾ ಪ್ರಜಾಪ್ರಭುತ್ವದ ಮಹತ್ವ, ಚುನಾವಣೆಗಳಲ್ಲಿ ಅದರ ಪಾತ್ರ, ಚುನಾವಣಾ ಪ್ರಕ್ರಿಯೆ ಕುರಿತು ಒಂದು ನೋಡೋಣ, ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಇದೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ. ಆಯ್ತಿದು ಇನ್ನೊಂದು ಸ್ಟೋರಿ ಟೈಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದನ್ನೊಂದು ಕಾಲ ಇತ್ತು. ಆ ಕಾಲದಲ್ಲಿ ಏನಿತ್ತು, ರತ್ನಾಪುರ ಎಂಬ ಒಂದು ಪಟ್ಟಣವನ್ನು ಚಂದ್ರಶಯನ್ ಎಂಬ ರಾಜನೇನು ಮಾಡ್ತಾ ಇದ್ದನು, ಆಳ್ತಾ ಇದ್ದನು. ಅವನು ರಾಣಿಗೆ ಏನಿರಲಿಲ್ಲ, ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವಳು ರಾಣಿ ಏನು ಮಾಡಿದಳು, ಗಂಡು ಮಗುವಿಗೆ ಜನ್ಮ ನೀಡಿದಳು. ಸ್ವಲ್ಪ ಕಾಲದ ಬಳಿಕ ರಾಜನೇನು ಮಾಡಿದನು, ಆಸ್ಥಾನದ ನರ್ತಕಿಯನ್ನು ಮದುವೆಯಾದನು. ಸ್ವಲ್ಪ ಸಮಯದ ಮೇಲೆ ಮಾಡಿದನು, ಆಸ್ಥಾನದಲ್ಲಿ ಇರುವಂಥ ಒಬ್ಬ ನರ್ತಕಿಯನ್ನೇ ವಿವಾಹವಾದನು. ಮುಂದೆ ಅವಳಿಗೂ ಒಂದು ಗಂಡು ಮಗು ಆಯಿತು. ಈಗ ಒಂದು ಗಂಡು ಮಗು ಆಗಿತ್ತು ಮತ್ತು ಅವಳಿಗೂ ಒಂದು ಗಂಡು ಮಗು ಆಯಿತು. ಅಣ್ಣ ತಮ್ಮಂದಿರು ಏನು ಮಾಡಿದ್ರು, ಗುರುಕುಲದಲ್ಲಿ ವಿದ್ಯೆ ಕಲಿತು ಜಾಣರಾದರು. ತನ್ನ ಇಳಿ ವಯಸ್ಸಿನಲ್ಲಿ ರಾಜನು ಹಿರಿಯ ಮಗನಿಗೆ ಏನು ಮಾಡಬೇಕಾಗಿತ್ತು, ಪಟ್ಟವನ್ನು ಕಟ್ಟಬೇಕಾಗಿತ್ತು. ಇದರಿಂದ ತನ್ನ ಮಗನ ಮುಂದೆ ಅರಸನಾಗಬೇಕೆಂಬ ರಾಜನರ್ತಕಿಯ ಬಯಕೆ ಸುಳ್ಳಾಯಿತು. ಅವಳು ಮಗನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನು ಬಿತ್ತಿದಳು. ತನ್ನ ಮಗನಿಗೆ ರಾಜ ಮಾಡ್ತಾ ಇಲ್ಲ ಅಂತೇಳಿ ಅವಳ ಮಗನ ಹತ್ರ ಏನು ಮಾಡ್ತಾಳೆ, ಕೆಟ್ಟ ಯೋಚನೆಗಳನ್ನು ಮೂಡಿಸ್ತಾಳೆ. ಅಧಿಕಾರಕ್ಕಾಗಿ ಅಣ್ಣ ತಮ್ಮರ ನಡುವೆ ಏನಾಯ್ತು, ಅವಾಗ ಜಗಳವನ್ನು ಪ್ರಾರಂಭ ಆಯಿತು. ಚಿಂತೆಯಿಂದ ಏನು ಮಾಡಿದ ರಾಜ, ಅವನು ಮರಣ ಹೊಂದಿದ. ಅಣ್ಣ ತಮ್ಮಂದರ ಒಳ ಜಗಳದಿಂದ ರಾಜ್ಯದ ಆಡಳಿತ ಏನಾಯಿತು, ಹದಗೆಟ್ಟಿತ್ತು. ರಾಜನು ಸುಸೂತ್ರವಾಗಿ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಜನರು ಸಮಸ್ಯೆಗಳು ಕೇಳುವವರೇ ಇಲ್ಲವಂತಾಯಿತು. ಅವಾಗೆಲ್ಲ ಅವ್ರ ಮಧ್ಯೆನೇ ಜಗಳ ಹತ್ತಿದಾಗ ಜನರ ಸಮಸ್ಯೆಗಳನ್ನೇ ಯಾರು ಆಲಿಸುವಂತೆ ಇರಲಿಲ್ಲ. ಕೊಲೆ ಸುಲಿಗೆಗಳಾದವು. ಪ್ರಜೆಗಳು ಇದರಿಂದ ಬೇಸರಗೊಂಡರು. ಅವರೆಲ್ಲ ಒಂದೆಡೆ ಸೇರಿ ತಮ್ಮ ರಾಜನ ಆಡಳಿತವನ್ನು ತಾವೇ ನಡೆಸಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದಕ್ಕಿಂತ ಅಗತ್ಯವಿರುವ ಕಾನೂನುಗಳನ್ನು ಅವರು ರೂಪಿಸ್ತಾರೆ. ಅವುಗಳನ್ನು ಪಾಲಿಸಲು ಎಲ್ಲರೂ ಬದ್ಧರಾಗ್ತಾರೆ. ಹೀಗೆ ರತ್ನಪುರದಲ್ಲಿ ರಾಜನ ಆಳ್ವಿಕೆ ಕೊನೆಗೊಂಡು ಏನಾಯ್ತದೆ, ಪ್ರಜಾಪ್ರಭುತ್ವಕ್ಕೆ ಒಂದು ನಾಂದಿ ಆಗ್ತೈತೆ. ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಒಂದು ಸರ್ಕಾರವೇನಂತೀವಿ ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಈ ವ್ಯಾಖ್ಯೆ ಯಾರು ನೀಡಿದ ಅಂದ್ರೆ ಅಬ್ರಹಾಂ ಲಿಂಕನ್ ಅವರು ಹೇಳ್ತಾರೆ. ರಾಜನು ಪಟ್ಟವನ್ನು ಯಾರಿಗೆ ಕಟ್ಟಿದನು, ಇದಕ್ಕೆ ಸಂಬಂಧಪಟ್ಟಂಥವು ಪ್ರಶ್ನೆಗಳಿದ್ದಾವೆ ಇವು. ಹಾಗಾದರೆ ರಾಜಪ್ರಭುತ್ವ ಅಂದ್ರೇನು? ಮೇಲಿನ ಕಥೆಯಲ್ಲಿ ಎರಡು ಬಗೆಯ ಆಡಳಿತವನ್ನು ನಾವು ಏನು ಮಾಡಿದ್ವಿ, ತಿಳ್ಕೊಂಡಿದ್ದೀವಿ. ಅದೇ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ. ಸರ್ಕಾರದ ಎಲ್ಲ ಅಧಿಕಾರವನ್ನು ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ರಾಜ್ಯಪ್ರಭುತ್ವ. ಇಲ್ಲ ಎಲ್ಲ ರಾಜನ ಇಚ್ಛೆಯಂತೆ ನಡೆಯುತ್ತದೆ. ಅಂದರೆ ಇಲ್ಲಿ ಯಾರಲ್ಲಿ ರಾಜಪ್ರಭುತ್ವ ಇರುತ್ತೋ ಅಲ್ಲೆಲ್ಲ ಏನಾಗುತ್ತೆ, ರಾಜ ಹೆಂಗೆ ಹೇಳ್ತಾನೋ ಹಂಗೆ ಎಲ್ಲರೂ ಕೇಳಬೇಕು. ಇದು ಏನು, ರಾಜಪ್ರಭುತ್ವ. ಅವನ ಆಳ್ವಿಕೆ ಅವಧಿ ನಿರ್ಬಂಧ ಇರೋದಿಲ್ಲ. ಅವನು ಇಷ್ಟೇ 5 ವರ್ಷ ಆಳಬೇಕು, 6 ವರ್ಷ ಆಳಬೇಕು ಅಂತ ಹಿಂಗೇನಿಲ್ಲ. ಅವನ ಇಚ್ಛೆಗೆ ಬಂದಷ್ಟು ಏನು ಮಾಡಬೇಕು, ಅವನು ಆಳ್ವಿಕೆಯಲ್ಲಿ ಮಾಡ್ಬೋದು. ಚತುರ ಮತ್ತು ಧೈರ್ಯಶಾಲಿ ರಾಜನಿಂದ ರಾಜ ಏನಾಗ್ತಿತ್ತು, ಬಲಗೊಳ್ತಿತ್ತು. ಪ್ರಜೆಗಳು ಸುಖವಾಗಿರ್ತಾರೆ. ಅಂದರೆ ಅವಿವೇಕಿ ಮತ್ತು ದುರ್ಬಲ ಅರಸನ ಆಳ್ವಿಕೆಯಿಂದ ಏನಾಯಿತು, ರಾಜಪ್ರಭುತ್ವ ಇಲ್ಲಿ ಇವಾಗ ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೊನೆಗೊಳ್ತೈತೆ. ಹಾಗಾದರೆ ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ಒಂದು ರಾಜಕೀಯ ವ್ಯವಸ್ಥೆಗೆ ಏನಂತೀವಿ ನಾವು ಅಂತಂದರೆ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಇದು ಪ್ರಜೆಗಳ ಸರ್ಕಾರವಾಗಿದ್ದು ಪ್ರಜೆಗಳ ಹಿತರಕ್ಷಣೆಗೆ ಏನಾಗ್ತದೆ, ಇಲ್ಲಿ ಮುಖ್ಯವಾಗಿ ಬಿಂಬಿಸ್ತೈತಿ. ಹಾಗಾದರೆ ಇದರ ಮಹತ್ವ ಏನು? ಪ್ರಜಾಪ್ರಭುತ್ವದ ಮಹತ್ವ ಏನಂತಂದರೆ, ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನು ಏನಂತೀವಿ, ಪ್ರಜಾಪ್ರಭುತ್ವ ಅಂತೀವಿ ಕರಿತೀವಿ. ಪ್ರಜೆಗಳ ಹಿತರಕ್ಷಣೆ ಏನಾಗ್ತದೆ, ಇದರ ಮುಖ್ಯ ಗುರಿ ಆಗ್ತೈತಿ. ಹಾಗಾಗಿ ಇದರ ಮಹತ್ವ ಅಂದರೆ ಆಡಳಿತವು ಏನಾಗಬೇಕು, ಪ್ರಜೆಗಳ ಪ್ರತಿನಿಧಿಗಳಾಗಿದೆ ಆಗಿರಬೇಕು. ಆಡಳಿತವು ಯಾರು ಪ್ರಜೆಗಳಾಗಿರ್ತಾರೋ ಪ್ರಜೆಗಳೇ ಆರಿಸಿದಂತಹ ಒಬ್ಬ ಪ್ರತಿನಿಧಿ ಏನಾಗಿರಬೇಕು, ಆಡಳಿತವನ್ನು ಮಾಡ್ತಾ ಇರಬೇಕು. ಎಲ್ಲರೂ ಸಮಾನ ಇಲ್ಲೇನು ಮಾಡಬೇಕು, ಅವಕಾಶವನ್ನು ಕಲ್ಪಿಸಬೇಕು. ಕ್ರಮಬದ್ಧ ಚುನಾವಣೆಗಳು ನಡೆದು ಜನಪ್ರತಿನಿಧಿಗಳೇನಾಗಿರಬೇಕು, ಅಧಿಕಾರದಲ್ಲಿ ಇರಬೇಕು. ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಅವರು ಸೂಚಿಸಬೇಕು.
ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಅವಶ್ಯಕತೆಯನ್ನು ಇಲ್ಲಿ ಬರ್ತಾಯಿದೆ. ನಾವು ಎಲೆಕ್ಷನ್ ಅಂದರೆ ಓಟ್ ಹಾಕೋ ಟೈಮಕ್ಕೆ ಯೋಚನೆ ಮಾಡಿ ಹಾಕಬೇಕು. ಹಾಗಾದರೆ ಪ್ರಜಾಪ್ರಭುತ್ವ ಏನೇನು ಸವಾಲುಗಳಿದ್ದಾವೆ, ಏನು ಸಮಸ್ಯೆಗಳಿದ್ದಾವೆ ಇಲ್ಲಿ ಅಂಥೇಳಿ ನೋಡೋಣ. ಮತ ಗಳಿಸಲು ಕೆಲವೊಮ್ಮೆ ಏನು ಮಾಡ್ತಾರೆ ಜನರು, ಹಣದ ಆಮಿಷ ಒಡ್ಡಿ ಏನು ಮಾಡ್ತಾರೆ, ಎಲ್ಲ ಮತಗಳನ್ನು ಅವರೇ ಪಡ್ಕೊಳ್ತಾರೆ. ಚುನಾವಣೆಯಲ್ಲಿ ಜಾತಿ ಮತ ಭಾಷೆಗಳು ತಮ್ಮ ಪ್ರಭಾವವನ್ನು ಬೀರ್ತವೆ. ಚುನಾವಣೆ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪಕ್ಷವನ್ನು ತೊರೆದು ಚುನಾವಣೆ ಸೇರುವುದಿದೆ. ಇಂತಹ ಪಕ್ಷಾಂತರದಿಂದ ಸರ್ಕಾರ ಏನಾಗ್ತಾ ಇದೆ ಎಂದು ಅಸ್ಥಿರಗೊಳ್ತಾ ಇದೆ. ಈ ವ್ಯವಸ್ಥೆಯಲ್ಲಿ ಪುಂಡರು ಅಪರಾಧಿಗಳು ಆಯ್ಕೆಗೊಳ್ಳುವ ಸಂಭವ ಇರುತ್ತದೆ. ಇಲ್ಲೊಂದು ಮತಗಟ್ಟೆ ಇದೆ. ಇಲ್ಲಿ ಎಲೆಕ್ಷನ್ ನಡೆದಂತಹ ಒಂದು ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು, ಸಾಲಾಗಿ ಬರಬೇಕು. ನೀವೆಲ್ಲಾದರೂ ಇಂಥ ಸನ್ನಿವೇಶಗಳನ್ನು ಕಂಡ್ರೆ ನೋಡ್ಕೋಬೇಕು ಅಥವಾ ಟೈಮ್ ಇದ್ದರೆ ಬರೀಬೇಕು. ಮತಪತ್ರಗಳು ಅಥವಾ ಮತಯಂತ್ರಗಳ ಮೇಲೆ ಏನಾಗ್ತವೆ, ಚಿಹ್ನೆಗಳು ಇರ್ತವೆ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಮತದಾನ ಚುನಾವಣೆ ಪದ್ಧತಿ ಮುಖ್ಯ ಅಂಗವಾಗಿದೆ. ಭಾರತದಲ್ಲಿ ಏನು ಮಾಡಿದ್ದಾರೆ, 18 ವರ್ಷ ಮೇಲ್ಪಟ್ಟವರಿಗೆ ಏನು ಮಾಡ್ತಾ ಇದ್ದಾರೆ, ಮತದಾನ ಹಕ್ಕನ್ನು ನೀಡ್ತಾ ಇದ್ದಾರೆ. ಮತದಾರರು ರಹಸ್ಯ ಮತದಾನದ ಮೂಲಕ ಏನು ಮಾಡ್ತಾರೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಹಾಗಾದರೆ ಮತದಾನ ಅಂದರೆ ಅದರ ಮಹತ್ವ ಏನು ಅಂದರೆ, ಪ್ರಜೆಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಇದೊಂದು ಸಾಧನವಾಗಿದೆ. ಇದು ಎಲ್ಲ ಪ್ರಜೆಗಳ ವರ್ಗಗಳು ಏನು ಮಾಡ್ತಾರೆ, ಜನಪ್ರತಿನಿಧಿಗೆ ಅವಕಾಶವನ್ನು ನೀಡ್ತಾರೆ. ಚುನಾವಣಾ ಪ್ರಕ್ರಿಯೆ. ಹಾಗಾದರೆ ಚುನಾವಣೆ ಹೆಂಗೆ ನಡೀತದೆ ಅಂತೀವಿ. ಚುನಾವಣೆಗಳನ್ನು ಒಂದು ವೇಳಾಪಟ್ಟಿಯಂತೆ ನಡೆಸ್ತಾರೆ. ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ ಮಾಡ್ತಾರೆ. ಅಂದರೆ ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ಅಭ್ಯರ್ಥಿಗಳಿಂದ ಮಾತ್ರ ನಾಮಪತ್ರ ಏನು ಮಾಡ್ಬೋದು, ಹಿಂತೆಗೆದುಕೊಳ್ಬೋದು. ಮತಯಾಚನೆಯಾಗಿ ಅಭ್ಯರ್ಥಿಗಳಿಂದ ಅಥವಾ ಪಕ್ಷಗಳಿಂದ ನಾಯಕರ ಚುನಾವಣೆ ಪ್ರಚಾರ ನಿಗದಿತ ದಿನದಂದು ಏನು ಮಾಡಬೇಕು, ಮತದಾನವನ್ನು ನಡೆಸಬೇಕು. ಇಲ್ಲಿ ಹೊಸ ಪದ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ತದಾನ ಅಂದರೆ ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವಂತಹದ್ದು, ಆಯ್ಕೆಪಡಿಸುವುದು ಅಥವಾ ಓಟ್ ಹಾಕುವುದು. ವಂಶ ಪರಂಪರೆ ಒಂದೇ ಮನೆತನದ ಆಡಳಿತ ನಡೆಸುವುದು ಅಂದರೆ ಇದೇನು, ಅಲ್ಲಿ ಯಾರು ಜನ ಓಟ್ ಹಾಕ್ಲಿಕ್ಕೆ ಬಂದಿರ್ತಾರೋ ಅವರು ಕಾರ್ಡ್ಸ್ ಬರಲಿಲ್ಲ ಅಂದರೆ ಏನು ಮಾಡಬೇಕು, ನಾವು ಹೋಗಿ ಓಟನ್ನು ಹಾಕಿ ಅವ್ರಿಗೆ ಹೇಳಿ ಬರಬೇಕು. ವಂಶ ಪರಂಪರೆ ಅಂದರೆ ಹಿಂದಿನಿಂದಲೇ ತಂದೆ ತಾಯಿ ಮುತ್ತಾತವರೆಲ್ಲ ಆಳ್ವಿಕೆ ಮಾಡೋದು. ಮತಪತ್ರ ಸಲ್ಲಿಕೆ ಅಂದರೆ ಯಾರು ಅಭ್ಯರ್ಥಿ ಚುನಾವಣೆ ನಿಲ್ತಾರೋ ಅವ್ರು ಏನು ಮಾಡಬೇಕು, ತಮ್ಮ ಹೆಸರು ಮತ್ತು ಚಿಹ್ನೆಯನ್ನು ನೀಡಬೇಕು. ರಹಸ್ಯ ಮತದಾನ ಅಂದರೆ ಯಾವ ಅಭ್ಯರ್ಥಿ ನೀವು ಮತ ಹಾಕ್ಬೇಕು ಅಂದ್ಕೊಂಡಿದ್ದಾರೆ ಅವರನ್ನು ನಾವು ಗೌಪ್ಯದಿಂದ ಮತವನ್ನು ಹಾಕಬೇಕು. ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ, EVM ಮೆಷಿನ್ಗಳು ಬಳಕೆ ಬಂದಿವೆ. ಅದರಿಂದ ಏನು ಮಾಡ್ಬೋದು, ಅವ್ಯವಹಾರವನ್ನು ತಡೆಗಟ್ಟಬಹುದು. ಈಗೇನಾಯ್ತಂದರೆ ಇದು ಪ್ರಜಾಪ್ರಭುತ್ವದ ಬಗ್ಗೆ ಇದೊಂದು ವಿಡಿಯೋ. ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜಾಪ್ರಭುತ್ವದ ಮಹತ್ವ, ಭಾರತದಲ್ಲಿ ಮತದಾನ ಪೌರನಿಗೆ ಎಷ್ಟು ವಯಸ್ಸಾಗಿರಬೇಕು, ಮತದಾನದ ಅಂದರೆ ಮಹತ್ವ, ಇವೆಲ್ಲ ಏನು ಪ್ರಜಾಪ್ರಭುತ್ವದಲ್ಲಿ ಬರುವಂತಹ ಅಂಶಗಳು. ಈಗ ಮೂರನೇ ಅಧ್ಯಾಯ ಯಾವುದಪ್ಪ ಅಂದರೆ ಸ್ಥಳೀಯ ಆಡಳಿತ. ಭಾರತ ಏನಾಗಿದೆ, ಒಂದು ವಿಶಾಲವಾದ ದೇಶ ಆಗಿದೆ. ಇದು ಜನಸಂಖ್ಯೆಯಲ್ಲಿ ದೊಡ್ಡದು ಮತ್ತು ವಿಶಾಲವಾದಂಥ ಆಡಳಿತ ಯಂತ್ರವನ್ನು ಇದು ಹೊಂದಿದೆ. ಇಲ್ಲಿ ಕೇಂದ್ರ ಸರ್ಕಾರ ಕಂಡುಬರ್ತೈತೆ. ಹಾಗೂ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಇದರಿಂದ ಸ್ಥಳೀಯ ಸರ್ಕಾರಗಳನ್ನು ಕೂಡ ಏನು ಮಾಡಲಾಯಿತು, ಜಾರಿಗೆ ತರಲಾಯಿತು. ಇವಾಗ ಸ್ಥಳೀಯ ಸ್ವಯಂ ಆಡಳಿತ ಅಂದ್ರೇನು, ಒಂದು ಪ್ರದೇಶದ ಸಮಸ್ಯೆಗಳನ್ನು ಅಲ್ಲಿಯ ಸ್ಥಳೀಯರೇ ಏನು ಮಾಡಬೇಕು, ಚೆನ್ನಾಗಿ ತಿಳ್ಕೊಂಡು ಬಗೆಹರಿಸ್ಕೊಳ್ಬೇಕು. ತಮ್ಮ ಪ್ರದೇಶದಲ್ಲಿ ಯಾವ ಯಾವ ಅಭಿವೃದ್ಧಿಯ ಕಾರ್ಯಗಳು ಆಗಬೇಕಾಗಿದೆ ಎಂಬುದನ್ನು ಕೂಡ ಅವ್ರೇನು ಮಾಡ್ತಾರೆ, ತಿಳ್ಕೊತಾರೆ. ಆದರೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಬೇಕಾದರೆ ಏನು ಮಾಡಬೇಕಂದ್ರೆ ನಾವು ಸ್ಥಳೀಯರಿಗೆ ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಹಣಕಾಸಿನ ಬೆಂಬಲವನ್ನು ಸಹ ಅವರಿಗೆ
ತಿಳಿಸ್ಬೇಕು. ಇದಕ್ಕಾಗಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಅದರಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪಂಚಾಯಿತಿ ಸಂಸ್ಥೆಗಳು ಏನು ಮಾಡಿದಾಗ ಸ್ಥಾಪಿಸಲಾಯಿತು. ಅವುಗಳಿಗೆ ಅಧಿಕಾರ ಮತ್ತು ಹಣಕಾಸು ಏನು ಮಾಡ್ತೈತೆ, ಸರ್ಕಾರವನ್ನು ಒದಗಿಸ್ತೈತೆ. ಇಂತಹ ಸ್ಥಳೀಯ ಸರ್ಕಾರಗಳನ್ನು ಕೆಲವು ಉದ್ದೇಶಗಳನ್ನು ಹೊಂದಿದೆ. ಆ ಉದ್ದೇಶಗಳಂದರೆ ಗ್ರಾಮಗಳಲ್ಲಿ ಸ್ವಯಂ ಆಡಳಿತ ಸ್ಥಾಪನೆ ಮಾಡಬೇಕು, ಪಂಚಾಯಿತಿಯಲ್ಲಿ ಮೀಸಲಾತಿ ನೀಡಬೇಕು, ಪರಿಶಿಷ್ಟ ಜಾತಿ, ಪ್ರವರ್ಗ ಮತ್ತು ಮಹಿಳೆಯರು, ಹಿಂದುಳಿದ ವರ್ಗದವರು ಇವರಿಗೆಲ್ಲ ಏನು ಮಾಡಬೇಕು ನಾವು ಅಂದರೆ ಮೀಸಲಾತಿಯನ್ನು ನೀಡಬೇಕು. ಸ್ಥಳೀಯರಿಂದಲೇ ಅಭಿವೃದ್ಧಿ ಕಾರ್ಯ ಏನಾಗಬೇಕಂದ್ರೆ ಅನುಷ್ಠಾನ ಆಗಬೇಕು. ಅಧಿಕಾರವನ್ನು ಹಂಚಿಕೊಳ್ಳುವ ಮೂಲಕ ಆಡಳಿತ ಚುರುಕುಗೊಳಿಸಬೇಕು. ಪಂಚಾಯಿತಿ ಪದ್ಧತಿಯಂತೆ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನಿದೆ ಪಂಚಾಯಿತಿಗಳು ಕಂಡುಬರ್ತವೆ. ಹಾಗಾದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳು ಹೆಂಗೆ ರಚನೆ ಆಗ್ತವೆ ಅಂತೇಳಿ ನೋಡೋಣ. ಪಂಚಾಯಿತಿ ಪ್ರದೇಶದಲ್ಲಿ ವಾಸಿಸುವ 18 ವರ್ಷ ಮೇಲ್ಪಟ್ಟ ಸದಸ್ಯರು ಏನು ಮಾಡ್ತಾರೆ, ಚುನಾಯಿಸ್ತಾರೆ. ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರಿಗೆ ಏನು ಮಾಡ್ತಾರೆ, ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ತಮ್ಮಲ್ಲಿಯೇ ಒಬ್ಬರು ಏನು ಮಾಡ್ತಾರೆ, ಸದಸ್ಯರು ಮಾಡ್ತಾರೆ, ಒಬ್ಬರು ಅಧ್ಯಕ್ಷರನ್ನು ಮಾಡ್ತಾರೆ, ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಪಂಚಾಯಿತಿ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ. ಇದು ಇಂಪಾರ್ಟೆಂಟ್. ಪಂಚಾಯಿತಿ ಕೇಂದ್ರ ಕಚೇರಿ ದಿನನಿತ್ಯ ಆಡಳಿತ ಮಾಡಲು ಏನು ಮಾಡ್ತಾರೆ, ಅಲ್ಲೇ ಅಂದರೆ ಗ್ರಾಮ ಮಟ್ಟದಲ್ಲೇ ಇರ್ತೈತೆ. ಪಂಚಾಯಿತಿ ಪ್ರದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯಗತಗೊಳಿಸಲು ಪಂಚಾಯಿತಿ ಮುಖ್ಯ ಕಾರ್ಯವಾಗಿದೆ. ಅದರ ಆದಾಯದ ಮೂಲಗಳು ಯಾವಪ್ಪ ಅಂತಂದರೆ, ಒಂದು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಬರುವ ಅನುದಾನಗಳು ಮತ್ತು ಪಂಚಾಯಿತಿಯ ಸಂಗ್ರಹಿಸಿದಂತಹ ತೆರಿಗೆ ಮತ್ತು ಬಾಡಿಗೆ ಇವೆಲ್ಲ ಇಲ್ಲಿ ಸೇರ್ತವೆ. ಇಲ್ಲಿ ಗ್ರಾಮ ಸಭೆ ಅಂತೇಳಿ ಸೇರಿದ್ದಾರೆ ನೋಡಿ. ಇಲ್ಲಿ ಗ್ರಾಮ ಸಭೆಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ಕೆಳಸ್ತರದ ಸಂಸ್ಥೆ. ಅತ್ಯಂತ ಕೆಳಸ್ತರದ ಸಂಸ್ಥೆ ಯಾವುದಪ್ಪ ಅಂತ ಕೇಳಿದ್ರೆ ಅದು ಗ್ರಾಮ ಸಭೆ. ಅದನ್ನು ಬಲಪಡಿಸುವುದು, ವ್ಯವಸ್ಥೆಗೊಳಿಸುವುದು ಕೂಡ ಮುಖ್ಯ ಗುರಿಯಾಗಿದೆ. 18 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಗ್ರಾಮ ಸಭೆಯ ಸದಸ್ಯರಾಗ್ತಾ ಇದ್ದಾರೆ. ಅದು ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ಕೂಡ ನಾವು ನೋಡಬೇಕು ಸಭೆಯನ್ನು ಸೇರಬೇಕು. ಈ ವೇಳೆ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಏನು ಮಾಡ್ತಾರೆ, ನೇರವಾಗಿ ಪಂಚಾಯಿತಿಯ ಮುಂದೆ ಹೇಳ್ಕೋಬಹುದು. ಗ್ರಾಮ ಸಭೆಯು ತನ್ನ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಏನು ಮಾಡ್ತದೆ, ಸಂಬಂಧಿಸಿದ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯವನ್ನು ಕೂಡ ಮಾಡ್ತೈತೆ. ಅದು ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಪಂಚಾಯಿತಿಗೆ ಏನು ಮಾಡ್ತಾರೆ, ನೆರವನ್ನು ಸಹ ನೀಡ್ತಾರೆ. ಹಾಗಾದರೆ ಜಿಲ್ಲಾ ಪಂಚಾಯಿತಿ ಹೆಂಗಿರ್ತೈತಿ ಅಂತ ನೋಡ್ರಿ. ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರತಿಯೊಂದು ತಾಲೂಕಿನಿಂದ ಏನಾಗ್ತಾರೆ, ಚುನಾಯಿತ ಸದಸ್ಯರು ಇರ್ತಾರೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಇಲ್ಲಿ ಇರ್ತಾರೆ. ಜೊತೆಯಲ್ಲಿ ಜಿಲ್ಲೆಯ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೂಡ ಸದಸ್ಯರಾಗಿರ್ತಾರೆ. ಗ್ರಾಮ ಮತ್ತು ತಾಲೂಕು ಪಂಚಾಯಿತಿಗಳು ಇರುವಂತೆ ಇಲ್ಲಿಯೂ ಸಹ ಏನಾಗಿದೆ, ಮೀಸಲಾತಿ ಕಂಡುಬರ್ತೈತೆ. ಇದರ ಅಧಿಕಾರಾವಧಿ ಕೂಡ ಏನಷ್ಟ, ಅದನ್ನು ಕೂಡ 5 ವರ್ಷ. ಜಿಲ್ಲಾ ಪಂಚಾಯಿತಿಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಏನು ಮಾಡ್ತಾರೆ, ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆರಿಸುತ್ತಾರೆ. ಅನೇಕ ಸ್ಥಾಯಿ ಸಮಿತಿಗಳು ಕೂಡ ರಚಿಸಲಾಗ್ತೈತೆ. ಪ್ರತಿಯೊಂದು ಅದು ಸ್ಥಾಯಿ ಸಮಿತಿಗೆ ಒಬ್ಬರು ಮುಖ್ಯಸ್ಥರಾಗಿರ್ತಾರೆ. ಉದಾಹರಣೆಗೆ ಶಿಕ್ಷಣ ಸ್ಥಾಯಿ ಸಂಸ್ಥೆ, ಹಾಗೆ ಶಿಕ್ಷಣ ಸ್ಥಾಯಿ ಸಂಸ್ಥೆ ಆಯಿತು. ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಮಾಡ್ತವೆ. ಇಲ್ಲಿ ಆರೋಗ್ಯ ಸ್ಥಾಯಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಥಾಯಿ ಸಮಿತಿಗಳು ಬರ್ತವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಏನಂತೀವಿ, CEO ಅಂತೇಳಿ ಕರಿತೀವಿ. ಇದ್ರ ಪ್ರಮುಖ ಕಾರ್ಯಗಳು ಏನೇನು ಇರ್ತಾವಪ್ಪ ಅಂತಂದರೆ, ಜಿಲ್ಲಾ ಪಂಚಾಯತಿಗೆ ಪ್ರದೇಶದ ಅಭಿವೃದ್ಧಿಗೆ ವಾರ್ಷಿಕ ಯೋಜನೆ ಸಿದ್ಧಪಡಿಸಬೇಕು, ನೈಸರ್ಗಿಕ ಪ್ರಕೋಪಗಳು ತುತ್ತಾದವರಿಗೆ ಪರಿಹಾರ ಒದಗಿಸಬೇಕು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡಿಕೊಳ್ಳೋಕೆ ಎಲ್ಲ ಏನು ಬೇಕು, ಅವರು ಅಧಿಕಾರಿಗಳು ಬೇಕು ಅಂತೇಳಿ ಹೇಳ್ತಾರೆ. ಹಾಗಾದರೆ ಆದಾಯದ ಮೂಲಗಳು ಎಲ್ಲಿ ಬರ್ತವೆ ಇಲ್ಲಿ ಅಂತಂದರೆ, ತೆರಿಗೆ ಆಗಿರ್ಬೋದು, ಬಾಡಿಗೆ, ಸೇವಾ ಶುಲ್ಕ ಇವೆಲ್ಲ ಏನು ಆದಾಯದ ಮೂಲಗಳು. ಪುರಸಭೆ ಅಂದರೆ ಏನು ಅಂತಂದರೆ, ನಗರ ಪ್ರದೇಶಗಳಲ್ಲಿ ಪುರಸಭೆ, ನಗರಸಭೆ
ಮಹಾನಗರ ಪಾಲಿಕೆಗಳು ಸದಸ್ಯರು. ಪುರಸಭೆ ಮತ್ತು ನಗರಸಭೆಯ ಸದಸ್ಯರನ್ನು ಏನಂತೀವಿ ಸ್ಥಳೀಯವಾಗಿ ಚುನಾವಣೆ ಮಾಡ್ತೀವಿ. ಇವಾಗ ನಗರಾಡಳಿತ, ಪುರಸಭೆ ಮತ್ತು ನಗರ ಪಾಲಿಕೆಗಳ ರಚನೆ ಆಯಿತು. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರಿಗೆ ಈ ಸಂಸ್ಥೆಗಳಲ್ಲಿ ಏನಾಗಿಲ್ಲ, ಮೀಸಲಾತಿಯನ್ನು ಕೊಟ್ಟಿಲ್ಲ. ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪೌರರು ಪೌರ ಸಂಸ್ಥೆಯ ಸದಸ್ಯರಾಗಿರ್ತಿತ್ತು. ಪೌರನ ಅಧಿಕಾರ ಅವಧಿ ಇಲ್ಲಿ ಎಷ್ಟಪ್ಪ ಅಂದರೆ ಇಲ್ಲೂ ಕೂಡ 5 ವರ್ಷ. ಮೂವರಿಗೂ ಕೂಡ ಸೇಮ್ 5 ವರ್ಷ ಡಿಫ್ರೆನ್ಸ್ ಇದೆ. ಸದಸ್ಯರು ತಮ್ಮರಲ್ಲಿ ಒಬ್ಬರು ಅಧ್ಯಕ್ಷರಾಗಿ ಇನ್ನೊಬ್ಬರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಪುರಸಭೆಯ ಆಡಳಿತ ಮುಖ್ಯ ಅಧಿಕಾರಿ ಯಾರಪ್ಪ ಅಂದರೆ ಕಮಿಷನರ್ ಅಥವಾ ಆಯುಕ್ತರು. ಇವರಿಗೆ ನಗರ ಮುಖ್ಯ ಅಧಿಕಾರಿಗಳಂತೂ ಕೂಡ ಕರಿತೀವಿ. ಇವರನ್ನು ಸರ್ಕಾರದಿಂದ ನೇಮಕ ಮಾಡ್ಕೊಳ್ತಾರೆ. ಮಹಾನಗರ ಪಾಲಿಕೆ ವಿಧಗಳು ಯಾವಪ್ಪ ಅಂತಂದರೆ, ರಾಜ್ಯದಲ್ಲಿ ಇಷ್ಟಿದ್ದಾವೆ 11 ಮಹಾನಗರ ಪಾಲಿಕೆಗಳು ಕಂಡುಬರ್ತವೆ. ಅದರ ರಚನೆ ಹೆಂಗಪ್ಪ ಅಂದರೆ, ಪುರಸಭೆ ನಗರಸಭೆಗಳಲ್ಲಿರುವಂತೆ ಇಲ್ಲಿಯೂ ಕೂಡ ಏನಾಗಿರಲ್ಲ, ಮೀಸಲಾತಿಯನ್ನು ಕಂಡುಬರ್ತೈತೆ. ಆಯಾ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಾರೆ. ಸದಸ್ಯರನ್ನು ಏನಂತೀವಿ ನಾವು ಕಾರ್ಪೊರೇಟರ್ ಅಂತೇಳಿ ಕರಿತೀವಿ. ಇಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲರೂ ಕೂಡ ಇದರ ಸದಸ್ಯರು ಆಗಿರ್ತಾರೆ. ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು ಏನು ಮಾಡ್ತಾರೆ, ಮೇಯರ್ ಆಗಿ ಆಯ್ಕೆ ಮಾಡ್ತಾರೆ. ಇನ್ನೊಬ್ಬರನ್ನು ಉಪಮೇಯರ್ ಅಂತೇಳಿ ಆಯ್ಕೆ ಮಾಡ್ತಾರೆ. ಪೌರ ಸಂಸ್ಥೆಯ ಕಾರ್ಯಗಳು, ಹಾಗಾದರೆ ಪೌರ ಸಂಸ್ಥೆಯ ಕಾರ್ಯಗಳು ಏನೇನು ಮಾಡ್ತವೆ ಅಂತೇಳಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ದೀಪ ನೈರ್ಮಲ್ಯ ಆಗಿರ್ಬೋದು, ನಗರ ನೈರ್ಮಲ್ಯ, ಒಳಚರಂಡಿ, ಇವೆಲ್ಲ ಏನು ಮಾಡಬೇಕು, ಶುದ್ಧ ನೀರಿನ ವ್ಯವಸ್ಥೆ, ಕಟ್ಟಡ, ಇವೆಲ್ಲ ಏನು ಮಾಡಬೇಕು, ಮುಖ್ಯವಾಗಿ ಸಂರಕ್ಷಣೆ ಮಾಡಬೇಕು. ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ರೂಪಿಸಲು ನಗರ ಅಭಿವೃದ್ಧಿ ಏನಾಗ್ತೈತೆ, ಅವಶ್ಯಕವಾಗ್ತದೆ. ಇಲ್ಲೂ ಕೂಡ ಹಲವಾರು ಮೂಲಗಳಿಂದ ತೆರಿಗೆ ಬರ್ತೈತೆ. ಸುತ್ತಿಗೆ ತೆರಿಗೆ, ನೀರು ತೆರಿಗೆ, ಸರಬರಾಜು ಕರ, ಆರೋಗ್ಯ, ವಿದ್ಯಾಕರ, ವಚನಾಲಯ, ಭಿಕ್ಷುಕರ ಕರ, ಇವೆಲ್ಲ ಏನು ಆದಾಯದಿಂದ ಬರುವಂತಹ ಮೂಲಗಳು. ಈಗ ಪುರಸಭೆ, ನಗರಸಭೆ ಹೆಂಗೆ ರಚನೆ ಆಗ್ತದಂದರೆ, ನಗರಸಭೆಗಳಲ್ಲಿ ಪುರಸಭೆ, ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಗಳೆಂಬ 3 ಪೌರ ಸಂಸ್ಥೆಗಳು ಕಂಡುಬರ್ತವೆ. ಪುರಸಭೆ, ನಗರಸಭೆ ಸದಸ್ಯರು ಏನಂತ ಸ್ಥಳೀಯವಾಗಿ ಕೌನ್ಸಿಲರ್ ಅಂತೇಳಿ ಕರಿತೀವಿ. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಮಹಿಳೆಯರಿಗೆ ಏನು ಮಾಡ್ತಾರೆ, ಮೀಸಲಾತಿಯನ್ನು ಒದಗಿಸ್ತಾರೆ. ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಏನು ಮಾಡ್ತಾರೆ, ಶಾಸಕರು ಪೌರ ಸಂಸ್ಥೆಯ ಸದಸ್ಯರಾಗಿರ್ತಾರೆ. ಇವರ ಅಧಿಕಾರ ಕೂಡ ಏನಾಗಿರ್ತದೆ, 5 ವರ್ಷ ಆಗಿರ್ತದೆ. ಈಗ ಭಾರತ ಸಂವಿಧಾನದ ರಚನೆ. ಹಾಗಾದರೆ ಭಾರತ ಸಂವಿಧಾನ ಹೆಂಗೆ ರಚನೆ ಆಯಿತು ಅಂತ ಈಗೇನಪ್ಪ ಅಂತಂದರೆ, ಇದು ನಮ್ಮ ಸಂವಿಧಾನ ಅಂಥೇಳಿ 4ನೇ ಚಾಪ್ಟರ್ ಬರುತ್ತೆ. 4 ಚಾಪ್ಟರ್ ಆದರೆ ಏನಾಗುತ್ತೆ, 6ನೇ ತರಗತಿ ಭಾಗವನ್ನಲ್ಲಿರುವಂಥ ಪೌರನೀತಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತೈತೆ. ಅದಕ್ಕೆ ಎಲ್ಲರೂ ಏನು ಮಾಡಿ ಅಂದರೆ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಸಂವಿಧಾನ, ಇದು 4ನೇ ಅಧ್ಯಾಯ. ಇದರಲ್ಲಿ ಸಂವಿಧಾನದ ಅರ್ಥ, ಈಗ 4ನೇ ಅಧ್ಯಾಯವಾದಂತಹ ನಮ್ಮ ಸಂವಿಧಾನ, ಇದ್ರ ಬಗ್ಗೆ ಇವಾಗ ನೋಡೋಣ. ಇಲ್ಲಿ ನಾವು ಸಂವಿಧಾನದ ಅರ್ಥ, ಮಹತ್ವ, ಅದರ ಪ್ರಸ್ತಾವನೆ, ಅದರ ಮುಖ್ಯ ಲಕ್ಷಣಗಳು, ಮತ್ತು ಆ ರಚನಾ ಕಾರ್ಯದಲ್ಲಿ ಅಂದರೆ ಸಂವಿಧಾನ ರಚನೆ ಕಾರ್ಯದಲ್ಲಿ ಯಾರು ಪಾಲ್ಗೊಂಡಿದ್ರು, ಗಣರಾಜ್ಯದ ಕಲ್ಪನೆ, ಈ ಎಲ್ಲ ಅಂಶಗಳನ್ನು ಮಾಡ್ತೀವಿ ಅಂದರೆ ಈ ತರಗತಿಯಲ್ಲಿ ತಿಳ್ಕೊತೀವಿ. ಹಾಗಾದರೆ ಇಲ್ಲಿ ಸರ್ಕಾರ ಅಂದ್ರೇನು ಅಂತೇಳಿ ನೋಡೋಣ. ಸರ್ಕಾರ ಅಂದರೆ ಪ್ರಜೆಗಳು ಬದುಕು ಚೆನ್ನಾಗಿರ್ಬೇಕಂದ್ರೆ ದೇಶದಲ್ಲಿ ಏನಿರಬೇಕು, ಶಿಸ್ತು ಪಾಲನೆ, ಶಾಂತಿ, ಸುವ್ಯವಸ್ಥೆ, ಆಡಳಿತ ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನು ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಸಂಘಟನೆಯೊಂದು ಬೇಕಾಗುತ್ತದೆ. ಇಂತಹ ಸಂಘಟನೆಗೆ ಏನಂತೀವಿ ನಾವು, ಸರ್ಕಾರ ಅಂಥೇಳಿ ಕರಿತೀವಿ. ಹಾಗಾದರೆ ಇವಾಗ ಸಂವಿಧಾನದ ಅರ್ಥ ಮತ್ತು ಮಹತ್ವ. ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನಿಗೆ ಏನಂತೀವಿ, ಸಂವಿಧಾನ ಅಂತೇಳಿ ಕರಿತೀವಿ.
ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ನಿರೂಪಿಸುತ್ತದೆ. ಸಂವಿಧಾನ ಏನು ನಿರೂಪಿಸ್ತದೆ ಅಂದರೆ ಸರ್ಕಾರದ ಅಂಗಗಳು ಅದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವು ಕೂಡ ಇರ್ತದೆ. ಸಂವಿಧಾನವು ಸರ್ಕಾರಕ್ಕೆ ಏನಾಗ್ತದೆ, ಮಾರ್ಗಸೂಚಿಯಂತೆ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗಾದರೆ ಸಂವಿಧಾನದ ಮಹತ್ವ ಏನು, ಸಂವಿಧಾನ ನಮಗೆ ಯಾಕೆ ಬೇಕು, ಅದರ ಅವಶ್ಯಕತೆ ಏನಿದೆ ಅಂತೇಳಿ ಇವಾಗ ನೋಡೋಣ. ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಅದು ಅತಿ ಮಹತ್ವದ ಅಂಶವಾಗಿದೆ. ಅದಕ್ಕೆ ಎಲ್ಲರೂ ಏನಾಗಬೇಕು, ಬದ್ಧರಾಗಿರಬೇಕು. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ ಸದಸ್ಯರು, ನ್ಯಾಯಾಧೀಶರು, ಅಧಿಕಾರ ವರ್ಗ ಇವರೆಲ್ಲ ಏನು ಮಾಡಬೇಕು, ಸಂವಿಧಾನವನ್ನು ಪಾಲನೆ ಮಾಡಬೇಕು. ಸಂವಿಧಾನವು ಜನತೆಯ ಆದರ್ಶಗಳು, ಆಕಾಂಕ್ಷೆಗಳನ್ನು ಏನು ಮಾಡ್ತೈತೆ, ಪ್ರತಿಬಿಂಬಿಸುತ್ತದೆ. ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಇಲ್ಲಿ ಎತ್ತಿ ಹಿಡಿಯದೆ ಏನು ಮಾಡ್ತೈತೆ, ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ಭಾರತ ಸಂವಿಧಾನವನ್ನು ಸಂವಿಧಾನ ಸಭೆ ಎಂಬ ವಿಶೇಷ ಸಭೆ ಏನು ಮಾಡ್ತೈತೆ, ಸಿದ್ಧಪಡಿಸಿತು. ಭಾರತ ಸಂವಿಧಾನವನ್ನು ಸಿದ್ಧಪಡಿಸಿದ್ದು ಅಂದರೆ ಅದು ಯಾವುದಂದರೆ ಅದು ಸಂವಿಧಾನ ಸಭೆ. ಸಭೆಯ ಸದಸ್ಯರು ಪ್ರಥಮ ಅಧಿವೇಶನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡಿದ್ರು, ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಸಂವಿಧಾನ ಸಭೆಯಲ್ಲಿ 299 ಮಂದಿ ಸದಸ್ಯರಿರ್ತಾರೆ. ಅದರಲ್ಲಿ 1946ರಲ್ಲಿ ಪ್ರಥಮ ಅಧಿವೇಶನ ಏನೈತೈತೆ ನಡೀತೈತೆ. ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಕೆಲವು ಸಮಿತಿಗಳನ್ನು ರಚಿಸಿತು. ಅಲ್ಲದೆ ಸಂವಿಧಾನದ ಕರಡು ಪ್ರತಿಯನ್ನು ಕೂಡ ಸಿದ್ಧಪಡಿಸಲು ಸಂವಿಧಾನ ಕರಡು ಸಮಿತಿ ಅಂತೇಳಿ ನೇಮಿಸ್ತಾರೆ. ಈ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೇಮಕ ಆಗಿರ್ತಾರೆ. ಸಂವಿಧಾನವು ಕರಡು ಪ್ರತಿಯನ್ನು ಪರಿಶೀಲಿಸಿ 2473 ತಿದ್ದುಪಡಿಗಳನ್ನು ಸೂಚಿಸಿತು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಇಲ್ಲಿ ಚರ್ಚಿಸಲಾಗಿದೆ. ಹೀಗೆ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ಸುಮಾರು ಎಷ್ಟು ವರ್ಷಗಳು ಬೇಕಾದವು ಅಂದರೆ ಸುಮಾರು 3 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅವರು 1947ರಿಂದ 1950ವರೆಗಿನ ಅವಧಿಯನ್ನು ಏನಂತೀವಿ, ಕಾನೂನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಸಂವಿಧಾನವು ಭಾರತವನ್ನು ಗಣರಾಜ್ಯ ಅಂತೇಳಿ ಘೋಷಣೆ ಮಾಡಿ ನಾವು ಪ್ರತಿ ವರ್ಷ ಅದು ಏನು ಮಾಡ್ತೀವಿ ಅಂತಂದರೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಸಂವಿಧಾನ ಉಲ್ಲೇಖಿಸಿದಂತೆ 1951-52ರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದವು. ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳನ್ನು ಒಳಗೊಂಡ ಮೊದಲ ಚುನಾಯಿತ ಸಂಸತ್ತು ಏನಾಗ್ತದೆ, ರಚನೆ ಆಗ್ತೈತೆ. ಅದು 1952ರಲ್ಲಿ ಏನಾಗ್ತೈತೆ, ಜಾರಿಗೆ ಬರ್ತೈತೆ. ನಮ್ಮ ಸಂವಿಧಾನದ ಗಾತ್ರ ಎಷ್ಟಿದೆ ಅಂದರೆ 444 ವಿಧಿಗಳನ್ನು ಒಳಗೊಂಡಿದೆ. ಇದು ಸಂವಿಧಾನದಲ್ಲಿ 12 ಪರಿಚ್ಛೇದಗಳಿವೆ. ಜನವರಿ 12, 2022ರವರೆಗೆ ಸಂವಿಧಾನವನ್ನು ಏನು ಮಾಡ್ತೀವಿ, 105 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಹಾಗಾದರೆ ಇವಾಗ ಪ್ರಸ್ತಾವನೆ. ಸಂವಿಧಾನದ ಪ್ರಾರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬುದಿದೆ. ಸಂವಿಧಾನದ ಹೃದಯದಂತಿರುವ ಈ ಪ್ರಸ್ತಾವನೆಯು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸಿದೆ. ನ್ಯಾಯ, ಸ್ವತಂತ್ರ, ಸಮಾನತೆ, ವ್ಯಕ್ತಿ ಗೌರವ, ಭಾತೃತ್ವ, ರಾಷ್ಟ್ರೀಯ ಏಕತೆ ಮುಂತಾದ ಅಂಶಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಭಾರತದ ಸಂವಿಧಾನ ಪ್ರಸ್ತಾವನೆ ಇದೇನಿದೆ, ಒಂದು ಭಾರತ ಸಂವಿಧಾನ ಪ್ರಸ್ತಾವನೆ ಇದೆ. ಇದು ನಾವಿದು ನೆನ್ಪಿಟ್ಕೊಳ್ಬೇಕು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಕಾಪಾಡಲು ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ
ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಂದು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಾವೇನು ಮಾಡಿದ್ದೀವಿ, ಅರ್ಪಿಸಿಕೊಂಡಿದ್ದೇವೆ. ಇದು ಸಂವಿಧಾನದ ಪೀಠಿಕೆ. ಈ ಪೀಠಿಕೆ ಏನು ಮಾಡಬೇಕು, ನಾವು ನೆನ್ಪಿಟ್ಕೊಳ್ಬೇಕು. ಸಂವಿಧಾನ ಏನಾಗಿದೆ, ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿದೆ. ಭಾರತ ಸಂವಿಧಾನ ಏನಿದೆ ಅಂದರೆ ಲಿಖಿತ ರೂಪದಲ್ಲಿದೆ. ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ರಚನೆ, ಅಧಿಕಾರ, ಕಾರ್ಯವ್ಯಾಪ್ತಿ ಇವೆಲ್ಲದರ ಬಗ್ಗೆ ಏನಾಗಿದೆ ಇಲ್ಲಿ ಹೇಳಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದೇ ಒಂದು ಏನಿದೆ ಅಂದರೆ ಸಂವಿಧಾನ ಇದೆ. ಅದರಿಂದ ನಮ್ಮ ಸಂವಿಧಾನ ಏನಾಗಿದೆ, ವಿಶಾಲವಾದಂಥ ಒಂದು ಸಂವಿಧಾನವಾಗಿದೆ. ಗಣರಾಜ್ಯ, ಭಾರತವು ಒಂದು ಗಣರಾಜ್ಯವೆಂದು ಸಂವಿಧಾನ ಏನಾಗಿದೆ ಸಾರಿ ಹೇಳಿದೆ. ಗಣರಾಜ್ಯದಲ್ಲಿ ರಾಜ್ಯರು ಏನಾಗಿಲ್ಲ, ಆಳ್ವಿಕೆ ಇರೋದಿಲ್ಲ. ಬದಲಾಗಿ ಪ್ರಜೆಗಳ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇಲ್ಲಿ ಇರ್ತೈತಿ. ಇಂತಹ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರುವ ಭಾರತವು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪುಗೊಂಡಿದೆ. ಇವರು ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಭಾರತ ಗಣರಾಜ್ಯದ ಪ್ರಥಮ ಅಧ್ಯಕ್ಷರು ಕೂಡ ಇವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರು. ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಿ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಉಲ್ಲೇಖವಾಗಿದೆ. ಇದೊಂದು ನಮ್ಮ ಸಂವಿಧಾನದ ಲಕ್ಷಣ. ಭಾರತೀಯ ಪೌರರಿಗೆ ಏನು ಮಾಡಿದ 6 ಮೂಲಭೂತ ಹಕ್ಕುಗಳು ನೀಡಿತು. ಇವಾಗ ಆಸ್ತಿ ಹಕ್ಕನ್ನು ಕೂಡ ಏನು ಮಾಡಿದ್ದಾರೆ, ತೆಗೆದುಹಾಕಿದ್ದಾರೆ. ಹಾಗೆ ಅವರಿಗೆ ಕೆಲವೊಂದು ಕರ್ತವ್ಯಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಯಾವ್ಯಾವ ಕರ್ತವ್ಯಗಳಿದಾವೆ ಅಂತೇಳಿ ಈಗ ನೋಡೋಣ. ಇಲ್ಲಿ ಕರ್ತವ್ಯಗಳು ಯಾವ್ಯಾವ ಅಂತೇಳಿ ಇಲ್ಲಿ ಕೊಟ್ಟಿಲ್ಲ. ಆದರೆ ಕರ್ತವ್ಯಗಳು ಏನು ಬರ್ತಾವೆ ಅಂದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ರಾಷ್ಟ್ರೀಯ ಸ್ಮಾರಕಗಳನ್ನು ಗೌರವಿಸಬೇಕು, ದೇಶದ ಏನು ಮಾಡಬೇಕಂದ್ರೆ ರಕ್ಷಣೆಗಾಗಿ ನಾವು ಸಿದ್ಧರಾಗಿರಬೇಕು, ಮಹಿಳೆಯರ, ಮಕ್ಕಳ ಮತ್ತು ಇವರೆಲ್ಲರ ಅಭಿವೃದ್ಧಿಯನ್ನು ನಾವು ಏನು ಮಾಡಬೇಕು, ಶ್ರಮಿಸಬೇಕು. ಇವೆಲ್ಲ ಏನು ಮಾಡ್ತವೆ, ಕರ್ತವ್ಯಗಳು ಬರ್ತವೆ. ಒಟ್ಟು 11 ಕರ್ತವ್ಯಗಳು ಅಲ್ಲಿ ಕೊಟ್ಟಿದ್ದಾರೆ. 11ನೇ ಕರ್ತವ್ಯನೇ ಯಾವುದು, ಕಡ್ಡಾಯವಾಗಿ ಮಕ್ಕಳಿಗೆ ಏನು ಮಾಡಬೇಕು, ನಾವು 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಇವಾಗ ಸರ್ವಧರ್ಮ ಸಮಭಾವ ಇದು ಒಂದು ಕೂಡ ಸಂವಿಧಾನದ ಲಕ್ಷಣ. ಇಲ್ಲಿ ಎಲ್ಲರೂ ಸಮಾನವಾಗಿ ನೋಡಬೇಕು, ಯಾರಿಗೂ ಭೇದ ಭಾವ ಮಾಡಬಾರ್ದು. ಧಾರ್ಮಿಕ ಸ್ವಾತಂತ್ರ್ಯವನ್ನು ಹಿತರಕ್ಷಣೆಯಿಂದ ಏನು ಮಾಡಬೇಕು, ಅವರಿಗೆ ಅವರವರ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಬಿಟ್ಬಿಡಬೇಕು. ಇವಾಗ ಸ್ವತಂತ್ರ ನ್ಯಾಯಾಂಗ, ಭಾರತ ಏನಾಗಿದೆ, ಒಂದು ಸ್ವತಂತ್ರವಾದಂತಹ ನ್ಯಾಯಾಂಗವನ್ನು ಹೊಂದಿದೆ. ಸಂಸತ್ತಾಗಲಿ ಅಥವಾ ನ್ಯಾಯಾಂಗವಾಗಲಿ ಒಬ್ಬ ಏನು ಮಾಡಿಲ್ಲ, ಹಸ್ತಕ್ಷೇಪ ಮಾಡುವಂತಿಲ್ಲ. ಕಾನೂನಿದ್ರೆ ಎಲ್ಲರೂ ಸಮಾನರು ಎಂದು ಈ ಅಂಶದಲ್ಲಿ ಏನಾಗಿದೆ ಹೇಳಲಾಗಿದೆ. ವಯಸ್ಕ ಮತದಾನ ಪದ್ಧತಿ. ವಯಸ್ಕ ನಾಗರಿಕರು 18 ವರ್ಷಕ್ಕೆ ಮೇಲ್ಪಟ್ಟವರು ಮತದಾನ ಮಾಡಿ ಪ್ರತಿನಿಧಿಗಳನ್ನು ಚುನಾಯಿಸುವ ಕ್ರಮವನ್ನು ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ. ನಾಗರಿಕರೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಏನು ಮಾಡಬೇಕು, ಇಲ್ಲಿ ಮತವನ್ನು ಚಲಾಯಿಸಬೇಕು. ಅಸ್ಪೃಶ್ಯತೆಯ ರದ್ದತಿ. ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಮಾಜದ ಒಂದು ಅನಿಷ್ಟ ಪದ್ಧತಿಯಾಗಿದೆ. ಅದನ್ನು ಅಳಿಸಿ ಹಾಕಲು ಅನೇಕ ಮಹನೀಯರು ಏನು ಮಾಡ್ತಾರೆ, ಇಲ್ಲಿ ಪ್ರಯತ್ನ ಮಾಡ್ತಾರೆ. ಭಾರತದ ಸಂವಿಧಾನದ ಆದರ್ಶವು ಸುಖಿ ರಾಜ್ಯವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಎಲ್ಲರಿಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿರುವ ರಾಜ್ಯವನ್ನು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಂತೇಳಿ ಕರಿತೀವಿ. ಚುನಾವಣಾ ಪದ್ಧತಿ. ಭಾರತದಲ್ಲಿ ಚುನಾವಣಾ ಪದ್ಧತಿ ಹೇಗಿದೆ ಅಂತಂದರೆ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದ್ದ ಕಳೆದ 6 ದಶಕಗಳಿಂದ ಚುನಾವಣೆಗಳಾಗ್ತವೆ ಕಾಲದಿಂದ ಕಾಲಕ್ಕೆ ನಡೆಯುತ್ತಾ ಬಂದಿವೆ. ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಸಾಕಷ್ಟು ಆಳವಾಗಿ ಬೇರೂರಿದೆ. ಅದರ ಕಾರ್ಯಾಚರಣೆಯಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದರೂ ಈ ಪದ್ಧತಿ ಏನಾಗಿದೆ, ತೃಪ್ತಿಕರವಾಗಿ ನಿರ್ಮಾಣ ಹೊಂದಿದೆ ಅಂತೇಳಿ ಹೇಳ್ಬೋದು. ಈಗ ಏನಾಗುತ್ತೆ ಅಂದರೆ, ಸಂವಿಧಾನದ ಹಲವಾರು ಗುಣಲಕ್ಷಣಗಳು ಏನು ಮಾಡ್ತವೆ, ಕಂಡುಬರ್ತವೆ. ಇಲ್ಲೆಲ್ಲ ಏನು ಈ ಸಂಬಂಧ ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಂವಿಧಾನ ಅಂದರೆ ಏನಂತಂದರೆ, ಸಂವಿಧಾನ ಒಂದು ಲಿಖಿತ ಕಾನೂನು ಅಂತೇಳಿ ನಾವು ನೋಡಿದ್ದೀವಿ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರ ಯಾವುದಂದರೆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಭಾರತವನ್ನು ಯಾವ ದಿನದಂದು ಗಣರಾಜ್ಯ ಎಂದು ಘೋಷಣೆ ಮಾಡಲಾಯಿತೆಂದರೆ 1950 ಜನವರಿ 26. ವಯಸ್ಕರ ಮತದಾನ ಪದ್ಧತಿ ಅಂದರೆ ಯಾರೇ 18 ವರ್ಷ ಮೇಲ್ಪಟ್ಟವ್ರು ಇರ್ತಾರೋ ಅವರೆಲ್ಲರೂ ಏನು ಮತದಾನ ಮಾಡಲು ಅರ್ಹರಾಗಿರ್ತಾರೆ. ಅವ್ರಿಗೆ ಏನಂತೀವಿ, ವಯಸ್ಕ ಮತದಾನ ಅಂತೇಳಿ ಕರಿತೀವಿ.
ಹಾಗಾದರೆ ಗಣರಾಜ್ಯ ಅಂದ್ರೇನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸರ್ವಧರ್ಮ ಸಮಭಾವ ಅಂದ್ರೆ ಏನು ಕೊಟ್ಟಿದ್ದಾರೆ. ಇವೆಲ್ಲ ಏನು ನೋಡ್ಬೇಕಂದ್ರೆ ಈ ಬುಕ್ಸಲ್ಲಿದೆ, ನೋಡಿಕೊಂಡು ಬರೀರಿ ಅಂತ ಹೇಳ್ತಾ ಇಲ್ಲಿ 6ನೇ ತರಗತಿಯ ಭಾಗ 1ನಲ್ಲಿ ಬರುವಂತಹ 4 ಅಧ್ಯಾಯಗಳನ್ನು ನಾವು ಈ ತರಗತಿಯಲ್ಲಿ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ 6ನೇ ತರಗತಿಯ ಭಾಗ 2 ಅಲ್ಲಿ ಬರುವಂತಹ ಪೌರನೀತಿ ವಿಭಾಗದ 7 ಚಾಪ್ಟರ್ ಅದನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.